ದುಡ್ಡಿದೆ ಕಣೆ, ಆದ್ರೆ ಏನ್ ಪ್ರಯೋಜನ? ದಿನೇ ದಿನ ನನ್ ಗಂಡನ ಆರೋಗ್ಯ ಹದಗೆಡ್ತಿದೆ ಕಣೆ. ಸ್ವಿಸ್ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳಿದ್ರೆ ಅವ್ರು ನನಗೆ ಹೇಳ್ತಾನೆ ಇಲ್ಲ. ಈಗ ನಮ್ಮಿಂದ ಏನ್ ಸಹಾಯ ಆಗ್ಬೇಕು? ನೀನು ನನಗೆ ಸಹಾಯ ಮಾಡ್ಬೇಕು. ಹೇಗಾದ್ರೂ ಮಾಡಿ ನನ್ ಗಂಡನ್ ಬಾಯಿಂದ ಆ ಅಕೌಂಟ್ ನಂಬರ್ನ ನೀನ್ ತಿಳ್ಕೊಂಡು ನನ್ಗೆ ಹೇಳಲೇಬೇಕು. ಅದೇನಾದ್ರೂ ಆದ್ರೆ ಲೀಗಲ್ ಆಗಿ ದಾವಾ ಹಾಕಿ ಸ್ವಿಸ್ ಬ್ಯಾಂಕ್ ಅಲ್ಲಿರೋ ದುಡ್ಡನ್ನೆಲ್ಲ ನಾನೇ ತಗೋಬಹುದು. ನೀನೇನು ಯೋಚನೆ ಮಾಡ್ಬೇಡ, ನಿನ್ ಗಂಡನ್ ಕರ್ಕೊಂಬ. ಇವ್ರ ಮನೆ ಡಾಕ್ಟರ್ ಇದಾರೆ, ಅವ್ರಿಗೆ ತೋರ್ಸೋಣ. ನಿನ್ ಗಂಡನ್ ಕಾಯಿಲೆ ವಾಸಿ ಮಾಡ್ತಾರೆ. ನನ್ನ ಗಂಡನ್ ಕಾಯಿಲೆ ವಾಸಿ ಮಾಡೋದು ಮುಖ್ಯ ಅಲ್ಲ, ಅಕೌಂಟ್ ನಂಬರ್ ತಿಳ್ಕೊಳ್ಳೋದೇ ಮುಖ್ಯ. ಸರ್ಕಾರದವರು ಸ್ವಿಸ್ ಬ್ಯಾಂಕ್ ಅಲ್ಲಿ ಯಾರ್ಯಾರ್ದು ಅಕೌಂಟ್ ಇದೆ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಹೌದಾ? ಇವತ್ತಲ್ಲ ನಾಳೆ ನೀವು ಅದನ್ನ ಬಹಿರಂಗ ಪಡಿಸಲೇಬೇಕು. ಯಾರಿಗೂ ಹೇಳ್ಬಾರ್ದು ಅಂದ್ಕೊಂಡಿದ್ದೆ. ಅದೇ ನೀವು ಮಾಡೋದು ತಪ್ಪು. ನೀವು ಹೇಳ್ದೆ ಕೇಳ್ದೆ ಮೇಲಕ್ಕೆ ಹೋಗ್ಬಿಟ್ರೆ ದುಡ್ಡಿನ ಗತಿ. ನಿಮಗೆ ಯಾರ ಮೇಲೆ ನಂಬಿಕೆ ಇದೆಯೋ ಅವ್ರಿಗೆ ಹೇಳಿ. ರಂಜಿತ್ ಅವ್ರ ಮೇಲೆ ನಂಬಿಕೆ ಇದೆಯಾ? ನನ್ನ ಮೇಲೆ? ನನ್ನ ಬಗ್ಗೆ ಗೊತ್ತಲ್ವಾ? ಕನ್ನಡದ ಮುತ್ತು ಇಂಡಿಯಾಗೆ ಗೊತ್ತು. ಗುಂಡಣ್ಣ ಯಾವತ್ತು ನಿಯತ್ತು. ನನಗೆ ಹೇಳಿ. ಡಾಕ್ಟ್ರೆ ಸ್ವಲ್ಪ ಸೈಡ್ ಬರ್ತೀರಾ? ಈಗಲೂ ನನ್ನ ಬಗ್ಗೆ ನಂಬಿಕೆ ಬಂತಲ್ಲ? ಹೌದು ಡಾಕ್ಟ್ರೆ, ನಿಮ್ಮೊಬ್ಬರ ಮೇಲೆ ನಂಬಿಕೆ ಬಂತು. ಎಲ್ಲರೂ ನನ್ನನ್ನು ಪೀಡ್ತಾ ಇದ್ದಾರೆ. ಅದಕ್ಕೆ ಸ್ವಿಸ್ ಬ್ಯಾಂಕ್ ಅಕೌಂಟ್ ನಂಬರ್ನ ಮತ್ತೆ ಪಾಸ್ವರ್ಡ್ನ ನಿಮ್ಗೆ ಹೇಳ್ತೀನಿ. ಹೌದಾ? ಹೇಳಿ. ನೋಡಿದ್ರ ನಮ್ಮ ಯಜಮಾನ್ರಿಗೆ ನನ್ ಮೇಲೆ ನಂಬಿಕೆನೇ ಇಲ್ಲ. ಡಾಕ್ಟರ್ಗೆ ಪಾಸ್ವರ್ಡ್ ಹೇಳ್ತಿದ್ದಾರೆ. ಈಗ ನಂಬರ್ ಹೇಳಿ. ಅದೇ ಈ ಕಿವಿಲಿ ಕೇಳಿಸ್ಕೊಂಡ್ರೆ ಈ ಕಿವಿಲಿ ಹೊರಟೋಗುತ್ತೆ. ಒಂದು ಕೆಲಸ ಮಾಡಿ, ಈ ಕಿವಿಲೂ ಹೇಳ್ಬಿಡಿ, ಆಗ ಎರಡು ಜಾಮ್ ಆಗಿ ಪರ್ಮನೆಂಟ್ ಆಗಿ ಉಳ್ಕೊಂಬಿಡು. ಗೊತ್ತಾಯ್ತಲ್ಲ? ಗೊತ್ತಾಗುತ್ತೆ. ಹಾಗಾದ್ರೆ ನಾನು ಇನ್ನು ಬರ್ತೀನಿ. ಇಂಜೆಕ್ಷನ್ ನಾಳೆ ಬಂದು ತಗೋತೀನಿ. ಗ್ಯಾರಂಟಿನಾ? ಓ ಗ್ಯಾರಂಟಿ. ಹಾಗಿದ್ದು ಹೊರಡಿ. ಡಾಕ್ಟರ್ಗೆ ಅಕೌಂಟ್ ನಂಬರು ಪಾಸ್ವರ್ಡ್ ಎಲ್ಲ ಹೇಳಿದ್ರಿ, ನನಗೆ ಹೇಳಬಹುದಿತ್ತು ತಾನೆ? ನೋಡು, ನನ್ಗೆ ಅನಾರೋಗ್ಯ ಕಾಡ್ತಿದೆ. ಡಾಕ್ಟ್ರು ಕೊನೆವರೆಗೂ ನನ್ನ ಜೊತೆಲಿ ಇರ್ತಾರೆ, ಅದಕ್ಕೆ ಹೇಳಿದೆ. ಕಾಫಿ ತುಂಬಾ ಚೆನ್ನಾಗಿ. ಅಕೌಂಟ್ ನಂಬರು ನೆನಪಾಯ್ತಾ? ಎಲ್ಲಿಂತಂದಿ ಕಾಫಿ ಪುಡಿ? ಅಯ್ಯೋ, ನಾನು ಕೇಳ್ತಿರೋದು ಅಕೌಂಟ್ ನಂಬರು ನೆನಪಾಯ್ತಾ ಅಂತ. ಚಿಕ್ಕೋರೆ ಹಾಕಿದೆಯಲ್ಲ ಪ್ಯೂರ್ ಕಾಫಿನಾ? ಡಾಕ್ಟ್ರೆ, ನಿಮಗೆ ಅಕೌಂಟ್ ನಂಬರ್ ನೆನಪಾಗ್ತಿದ್ಯಾ ಇಲ್ವಾ? ಯಾವ ನಂಬರ್ ಕಟ್ಕೊಂಡು ನನ್ಗೇನ್ ಮಾಡ್ಬೇಕು? ಮಾವ, ಅವ್ರು ಕೇಳ್ತಾ ಇರೋದು ಅವ್ರ ಗಂಡ ನಿಮ್ ಹತ್ರ ಅಕೌಂಟ್ ನಂಬರ್ ಹೇಳಿದಾರಂತಲ್ಲ, ಆ ನಂಬರ್ನ. ಈಗ ಅದನ್ನ ಆಗ್ಲೇ ಹೇಳಿದ್ನಲ್ಲ ನಾನು. 944 ಆಮೇಲೆ ಕತ್ಲೆ. ಯಾರೋ ನಮ್ ಡಾಕ್ಟರ್ ತಲೆ ಸರಿ ಹೋದ್ರೆ ಸಾಕು, ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ರಂಜಿತಾ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ಲು ಗೊತ್ತಾ? ವೈಶಾಲಿ, ಇದಕ್ಕಿರೋದು ಒಂದೇ ದಾರಿ, ನಮ್ ಚೈತಾಲಿ ಹತ್ತನ್ ಕರ್ಸೋದು. ಅವ್ರು ಬರ್ಬೇಕಲ್ಲ. ಹಾ, ನಮ್ ಡಾಕ್ಟರ್ಗೆ ಅಡ್ಮಿಟ್ ಆಗಿದೆ, ನಮ್ಮನೇಲಿ ಇದಾರೆ ಅಂತ ಹೇಳಿದ್ರೆ. ನೋಡಿ ಚೈತಾಲಿ ಅವ್ರೆ, ನಿಮ್ಗೊಂದು ಬ್ಯಾಡ್ ನ್ಯೂಸ್ ಇದೆ. ಡಾಕ್ಟರ್ ಮದನ್ ಗೋಪಾಲ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಇಲ್ಲ ಚೈತಾಲಿ ಅತ್ತೆ, ಮಾವನ್ ಮರವಿನಿಂದ ಒಬ್ರಿಗೆ ಕೋಟಿ ಕೋಟಿ ನಷ್ಟ ಆಗ್ತಾ ಇದೆ. ನಿಮ್ಮನ್ನ ಕರೆಸ್ಲೇಬೇಕಾಗಿತ್ತು, ಅದಕ್ಕೆ ಈ ರೀತಿ ಸುಳ್ಳು ಹೇಳಿದ್ವಿ. ಇಲ್ಲೂ ಬಂದು ಸಮಸ್ಯೆ ಹುಟ್ಟಾಕಿದ್ರ? ಈ ಮರುಗುಳಿ ಡಾಕ್ಟರ್ ಕಟ್ಕೊಂಡಾಗಿಂದ ನನ್ಗೆ ಸಾಕಾಗಿ ಹೋಗಿದೆ. ಕಟ್ಕೊಂಡೋಗ್ಲಿಲ್ಲ, ಬಿಡ ಹಾಗೂ ಇಲ್ಲ. ಚಿಕ್ಕಮ್ಮ, ಈ ಮರು ಅನ್ನೋದು ಮನುಷ್ಯನ್ಗೆ ದೇವ್ರು ಕೊಟ್ಟ ಶಾಪ. ಆದ್ರೆ ಹೃದಯ ಚೆನ್ನಾಗಿದೆ, ಅದಕ್ಕಾದ್ರೂ ನೀವು ಬೆಲೆ ಕೊಡ್ಲೇಬೇಕಾಗುತ್ತೆ. ಅಂಕಲ್ನ ನೀವು ಕರ್ಕೊಂಡೋಗಿ. ಆಯ್ತಪ್ಪ. ಚೈತಾಲಿ ಅವ್ರೆ, ಅವ್ರನ್ನ ಕರ್ಕೊಂಡು ಹೋಗೋಕ್ಕೂ ಮುಂಚೆ ಅವ್ರಿಗೆ ಗೊತ್ತಿರೋ ಸ್ವಿಸ್ ಬ್ಯಾಂಕ್ ಅಕೌಂಟ್ ನಂಬರ್ನ ನಮಗೆ ತಿಳಿಸಿ ಹೋಗಿ. ಹೌದಾ? ಒಂದ್ ನಿಮಿಷ. ನಿಮ್ ಮನಸ್ಸಿನಲ್ಲಿ ಯಾವ್ದೋ ಬ್ಯಾಂಕ್ ಅಕೌಂಟ್ ನಂಬರ್ ಇದೆ ಅಂತಲ್ಲ, ಅದು ಸ್ವಲ್ಪ ಹೇಳ್ಬಿಡಿ. ಅದಾ? 944560231. ಕರೆಕ್ಟ್, ಅದೇ ನಂಬರು. ರೀ, ಇದ್ ನಿಮ್ ಮೊಬೈಲ್ ನಂಬರ್ ಅಲ್ವಾ? ಹಾಗಾದ್ರೆ ನೀವ್ ಯಾರಿಗೂ ಅಕೌಂಟ್ ನಂಬರ್ ಹೇಳಿಲ್ಲ ಅನ್ನಿ. ಅಲ್ಲ ಯಾರವ್ರೆ, ಇದರಲ್ಲಿ ಅಕೌಂಟ್ ಡೀಟೇಲ್ಸ್ ಇದೆ, ಓದೇ. ದೇವರಾಜರೇ, ಇದೆಲ್ಲ ನಿಜನಾ? ಎಸ್. ರಂಜಿತಾ ಮೇಡಮ್ನವ್ರೆ, ನಿಮ್ಮ ಗಂಡನ ನೀವು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ತುಂಬಾ ಗುಟ್ಟು, ನನ್ನ ಹತ್ರ ಏನು ಹೇಳ್ಕೊಳೋದಿಲ್ಲ. ಅದಕ್ಕೆ ಅವ್ರ ಬಗ್ಗೆ ನಂಗೆ ತುಂಬಾ ಅನುಮಾನ. ನೋಡಿ ರಂಜಿತಾ ಮೇಡಮ್ನವ್ರೆ, ಇಂಥ ಗಂಡನ ನೀವು ಪಡಿಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ರೀ. ಇದಿಷ್ಟು ದುಡ್ಡು ನಿಮ್ಮ ಹೆಸರಲ್ಲಿದೆ. ರೀ, ನನ್ನ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿದಿರಾ? ನಾನ್ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ರೀ, ಬಂದ್ರೆ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕೂತ್ಕೊಳ್ಳಿ, ಸ್ವಲ್ಪ ಕಾಫಿ ನೋಡಿ ಕುಡ್ಕೊಂಡು ಹೋಗ್ರಂತೆ. ಇಲ್ಲ ಇಲ್ಲ, ನಮ್ಮ ಯಜಮಾನ್ರನ್ನ ಈಗ್ಲೇ ಸ್ವಿಟ್ಜರ್ಲ್ಯಾಂಡ್ ಹನಿಮೂನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಯ್ಯೋ ಕೊಡಿಲ್ಲ ರೇ, ಲೇಟ್ ಆಗಿ ಹೋಗಿದೆ ಈಗಲೇ. ಸದ್ಯ ಇವ್ರಿಗೆ ಸೆಟ್ ಆಯ್ತು. ಆದ್ರೆ ಡಾಕ್ಟ್ರು ರೀ, ನಡೀರಿ, ನಾವು ಚಿತ್ರದುರ್ಗಕ್ಕೆ ಹೋಗೋಣ. ಚೈತಾಲಿ, ನನಗೆ ಇಲ್ಲಿ ತುಂಬಾ ಹೋಗಿದೆ. ಇಲ್ಲಿ ಬಂದ್ಮೇಲೆ ಒಂಥರ ನೆಮ್ಮದಿ ಸಿಕ್ಕಿದೆ. ಅದಕ್ಕೆ ಇವನ್ನೆಲ್ಲ ಚಿತ್ರದುರ್ಗ ಕಳಿಸಿ ನಾವಿಲ್ಲೇ ಇಟ್ಬೋಣ.